ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಹಾಗೆಯೇ ಈ ಸಮ್ಮರಲ್ಲಿ ಸೆಕೆ ಬೀಳೋದು ಅಥವಾ ಕಾಲು ಕೈ ಎಲ್ಲ ಉರಿತಾ ಇರುತ್ತಲ್ವ, ಸೊ ಅದಕ್ಕೆ ಒಂದು ಬೆಸ್ಟ್ ಮನೆಮದ್ದನ್ನು ತಿಳಿಸಿ ಅಂತ ಒಬ್ಬರು ರಿಕ್ವೆಸ್ಟ್ ಕೂಡ ಮಾಡಿದ್ರಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ಟಿಪ್ಸ್ ಕೂಡ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಮೊದಲೇ ಟಿಪ್ ಯಾವುದು, ಅದು ಹೇಗೆಲ್ಲ ವರ್ಕ್ ಆಗುತ್ತೆ ಅಂತೇಳಿ ನೋಡ್ಕೊಂಡು ಬರೋಣ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಹಸಿ ತೆಂಗಿನಕಾಯಿಗಳನ್ನು ಸಾಂಬಾರ್, ಕರೀಸ್ ಏನಾದರೂ ಚಟ್ನಿಗಳನ್ನು ಮಾಡ್ಕೊಳ್ಬೇಕಾದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಹಸಿ ತೆಂಗಿನಕಾಯಿನ ಯೂಸ್ ಮಾಡೋದ್ರಿಂದ. ಸೊ ಈ ರೀತಿ ತೆಂಗಿನಕಾಯಿನ ನಾವು ಸ್ಟೋರ್ ಮಾಡೋದೇ ಕಷ್ಟದ ಕೆಲಸ. ಸೊ ಫ್ರಿಜ್ಜಲ್ಲಾದರೆ ಇಟ್ಕೊಂಡು ಬಿಡ್ತೀವಿ ನೀಟಾಗಿ, ಬಟ್ ಫ್ರಿಜ್ ಇಲ್ದೇ ನೀವು ಔಟ್ಸೈಡ್ ಇದನ್ನು 1 ವೀಕ್ವರೆಗೂ ಫ್ರೆಶ್ ಆಗೋ ಹಾಗೆ ಹೇಗೆ ಇದನ್ನು ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಮೊದಲಿಗೆ ಈ ತೆಂಗಿನಕಾಯಿನ ಚಿಪ್ಪಿಂದ ಸಪ್ರೇಟ್ ಮಾಡಿಬಿಟ್ಟು ನೀರಿನಲ್ಲಿ 1-2 ಸರಿ ಇದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡ್ಕೊಂಡ ನಂತರ ಇದನ್ನ ನೀರಲ್ಲಿ ಒಂದು ಬೌಲಲ್ಲಿ ಹಾಕಿ ಈ ರೀತಿಯಾಗಿ ಈ ತೆಂಗಿನಕಾಯಿನ ಮುಳುಗಿಸಿ ಇಡಬೇಕು. ಇದರಲ್ಲಿ ಒಂದು ಚಿಟಿಕೆಯಷ್ಟು ಸಾಲ್ಟನ್ನು ಕೂಡ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಇದು 1 ವೀಕ್ ಆದ್ರೂ ಹಾಳಾಗೋದಿಲ್ಲ. ಹಾಗೇನೆ ನಿಮಗೆ ನೆನಪಿರಲಿ, ದಿನಕ್ಕೆ 1 ಸಲ ಈ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಮಾರ್ನಿಂಗ್ ನೀವು ನೀರಲ್ಲಿ ಹಾಕಿಟ್ರೆ ನೆಕ್ಸ್ಟ್ ಡೇ ಈವ್ನಿಂಗ್ ಈ ನೀರನ್ನು ಚೇಂಜ್ ಮಾಡಿ ಹೊಸ ನೀರನ್ನು ಹಾಕೊಳ್ಳೋದು. ಸೊ ಈ ರೀತಿ ಮಾಡೋದ್ರಿಂದ ತೆಂಗಿನಕಾಯಿ ಫ್ರಿಜ್ ಇಲ್ದೇನೆ ನೀವು ಔಟ್ಸೈಡ್ ಇಡೋದ್ರಿಂದ 1 ವೀಕ್ವರೆಗೂ ಫ್ರೆಶ್ ಆಗಿರುತ್ತೆ. ಸೊ ಈ ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ನಿಮ್ಮ ರಿಕ್ವೆಸ್ಟೆಡ್ ಟಿಪ್ಸ್. ಸೆಕೆ ಬೀಳೋದು ಅಥವಾ ಮೂತ್ರ ಉರಿಯೋದು ಮತ್ತು ಪಾದಗಳು ಮತ್ತು ಕೈಕಾಲುಗಳೆಲ್ಲ ಸುಮ್ಮನೆ ಉರಿತಾ ಇರುತ್ತೆ ಒಂದೊಂದು ಟೈಮಲ್ಲಿ. ಸೊ ಆವಾಗ ಬಾಡಿ ಹೀಟ್ ಆಗಿದೆ ಅಂತೇಳಿ ಅರ್ಥ. ಸೊ ಈ ರೀತಿ ಆದಾಗ ಈ ಒಂದು ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿ ನೋಡಿ. ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಜಾಸ್ತಿ ಜನಕ್ಕೆ ಈ ರೀತಿ ಆಗ್ತಾ ಇರುತ್ತೆ. ಸೊ ಅಲ್ಲದೆ ನೀವು ಪಿರಿಯಡ್ ಟೈಮ್ ಆದ ನಂತರನೂ ಕೂಡ ಬಾಡಿ ಹೀಟ್ ಆಗಿ ಒಂದೊಂದ್ಸರಿ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ನಿಮಗೆ ಸೆಕೆ ಬೀಳೋದು ಈ ರೀತಿ ಆಗ್ತಾ ಇರುತ್ತಲ್ವ. ಸೊ ಈ ಒಂದು ರೆಮಿಡಿನ ನೀವು ಖಂಡಿತ ಟ್ರೈ ಮಾಡಿ ನೋಡಿ, ಯೂಸ್ಫುಲ್ ಇದೆ. ಸೊ ಇಲ್ಲಿ ನೋಡ್ತಾ ಇದ್ರೆ ಈ ಒಂದು ರೆಮಿಡಿನ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ತಾ ಇದ್ದೀನಿ. 1 ಗ್ಲಾಸ್ ನೀರಲ್ಲಿ ನೀವು 1 ಟೇಬಲ್ ಸ್ಪೂನ್ ಅಷ್ಟು ಕಲ್ಸಕ್ರೆ ಹಾಗೇನೆ ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ಹಾಕಿ 1 ಅವರ್ ವರೆಗೂ ಇದನ್ನ ನೆನೆ ಹಾಕಿ ಬಿಡಬೇಕು. 1 ಅವರ್ ಆದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಹುಣಸೆ ಹಣ್ಣು ನೀಟಾಗಿ ನೆಂದಿದೆ. ಇವಾಗ ಇದನ್ನ ನೀಟಾಗಿ ಕಿವುಚಬೇಕು. ಈ ರೀತಿ ಕಿವುಚಿದ ನಂತರ ಕಲ್ಸಕ್ರೆ ಕೂಡ ಇದ್ರ ಒಳಗಡೆನೆ ಕರಗಿರುತ್ತೆ. ಇದನ್ನ ನೀಟಾಗಿ ಶೋಧಿಸ್ಕೊಂಡು ಇದನ್ನ ಕುಡಿಯೋದಷ್ಟೇ. ಈ ಒಂದು ರೆಮಿಡಿ ತಂಪಾಗಿದ್ರೆ ಇನ್ನೂ ಒಳ್ಳೆಯದು. ಸೊ ನೀವು ಹಾಟ್ ವಾಟರಲ್ಲಿ ಕುಡಿಯೋದಕ್ಕಿಂತ ತಣ್ಣನೆ ನೀರಲ್ಲಿ ನೀವು ಇದನ್ನು ಕುಡಿಬೇಕಾಗುತ್ತೆ. ಸೊ ಇದನ್ನು ಯಾವಾಗ ತಗೊಳ್ಳೋದು ಅಂತಂದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ, ಮಧ್ಯಾಹ್ನ ಹಾಗೂ ನೈಟ್ ಟೈಮಲ್ಲಿ 3 ಟೈಮ್ ಈ ಒಂದು ರೆಮಿಡಿನ ತಗೊಳ್ಳೋದ್ರಿಂದ ಬಾಡಿ ಬೇಗನೆ ಕೂಲ್ ಆಗುತ್ತೆ. ಕಲ್ಸಕ್ರೆನೂ ಕೂಡ ಅಷ್ಟೇ ನಮ್ಮ ಬಾಡಿಯಲ್ಲಿರುವಂತಹ ಹೀಟ್ ಅಂಶ ಎಲ್ಲನೂ ರಿಮೂವ್ ಮಾಡುವಂಥ ಒಂದು ಕೆಲಸನ ಮಾಡುತ್ತೆ. ಹಾಗೆಯೇ ಹುಣಸೆ ಹಣ್ಣು ನಮ್ಮ ಡೈಜೆಸ್ಟರ್ ಪ್ರಾಬ್ಲಮ್ಸ್ ಏನಾದರೂ ಇದ್ದು ಒಂದೊಂದ್ಸರಿ ಬಾಡಿ ಹೀಟ್ ಆಗ್ತಾ ಇರುತ್ತೆ. ಸೊ ಅವಾಗೂ ಕೂಡ ಆ ಒಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಂಥ ಕೆಲಸನ ಮಾಡುತ್ತೆ. ಸೊ ಈ ಒಂದು ಹೋಮ್ ರೆಮಿಡಿ ಖಂಡಿತ ಯೂಸ್ಫುಲ್ ಇದೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಈ ರೀತಿಯ ಹಸಿಮೆಣಸಿನ್ಕಾಯಿನ ನಾವು ಜಾಸ್ತಿ ಕಟ್ ಮಾಡಿಕೊಂಡಾಗ ಕೈ ಒಬ್ರೊಬ್ಬರ ಕೈ ಸೆನ್ಸಿಟಿವ್ ಇರೋದ್ರಿಂದ ಕೈ ತುಂಬಾ ಉರಿ ಬರ್ತಾ ಇರುತ್ತೆ. ಹಾಗೆಯೇ ಮಕ್ಕಳು ಇರೋರಂತರೂ ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಳೋದಕ್ಕೆ ಹೆದರ್ಕೊಳ್ತಿರ್ತಾರೆ. ಎಲ್ಲಾದರೂ ಮಕ್ಕಳಿಗೆ ಕಣ್ಣಿಗೆ ಮೈಗೆ ಟಚ್ ಆಗಿ ಮಕ್ಕಳು ಉರಿ ಅಂತೇಳಿ ಅಳ್ಬೋದು ಅಂತೇಳಿ. ಸೊ ಅವರು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಸೊ ನೀವು ಹಸಿಮೆಣಸಿನ್ಕಾಯಿನ ಕೈಗೆ ಟಚ್ ಮಾಡ್ದೇನೆ ನೀವು ಈ ರೀತಿ ಕಟ್ ಮಾಡ್ಕೊಳ್ಬೋದು. ಸಣ್ಣ ಸೀಸರ್ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತಲ್ವ. ಸೊ ಅದರಿಂದ ನೀವು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ತಗೊಳ್ಬೋದು. ಈ ರೀತಿ ಮಾಡೋದ್ರಿಂದ ಕೈ ಒಂದು ಸ್ವಲ್ಪನೂ ಕೂಡ ಉರಿ ಆಗೋದಿಲ್ಲ. ಹಾಗೆಯೇ ಹಸಿಮೆಣಸಿನ್ಕಾಯಿನ ನೀಟಾಗಿ ಕಟ್ ಮಾಡ್ಕೊಳ್ಬೋದು. ಸೊ ಈ ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಶೇಂಗಾ ಸೀಸನ್ ಅಲ್ವಾ. ಶೇಂಗಾನ ಈ ರೀತಿ ತೊಗೊಂಡು ಬಂದು ತಿಂದಾಗ ಸಿಪ್ಪೆನ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರ. ಹಾಗೆಯೇ ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಸಿಪ್ಪೆನೂ ಕೂಡ ಅದರಲ್ಲಿರ್ತಕ್ಕಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡ ನಂತರ ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಿ. ಸೊ ಇದನ್ನು ಬಿಸಾಕ್ತೇನೆ ಹೀಗೂ ಕೂಡ ರಿಯೂಸ್ ಮಾಡ್ಕೊಳ್ಬೋದು. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದರಲ್ಲಿ 1-2 ಕರ್ಪೂರನ ಹಾಕಿ ಹೊಗೆನ ಹಾಕ್ಕೊಳ್ಬೇಕು. ನೀವು ನೈಟ್ ಟೈಮಲ್ಲಿ ಮನೆಯಲ್ಲಿ ಜಿರಳೆಗಳಾಗಿರ್ಬೋದು, ಹಲ್ಲಿಗಳು ಒಂದು ಸ್ವಲ್ಪ ಜಾಸ್ತಿನೇ ಓಡಾಡ್ತಾ ಇದೆ ಅಂತಂದಾಗ ನೈಟ್ ಟೈಮಲ್ಲಿ ಮಲಗೋದಕ್ಕಿಂತ ಮುಂಚೆ ನೀವು ಈ ಒಂದು ಹೊಗೆನ ಅಡುಗೆ ಮನೆಯಲ್ಲಿ ಹಾಕಿ ಕಿಟಕಿ ಡೋರ್ಗಳನ್ನೆಲ್ಲ ಕ್ಲೋಸ್ ಮಾಡೋದ್ರಿಂದ ಇದರ ಒಂದು ಸ್ಮೆಲ್ಗೆ ಹಲ್ಲಿ ಜಿರಳೆಗಳೆಲ್ಲನೂ ಓಡೋಗುತ್ತೆ. ಹಾಗೆಯೇ ನಿಮಗೆ ಗುಡ್ ನೈಟ್ ಮತ್ತು ಪಾಸ್ಕಾರ್ಡ್ ಸ್ಮೆಲ್ ಎಲ್ಲನೂ ಆಗ್ತಾ ಇಲ್ಲ ಅಲರ್ಜಿ ಇದ್ದವರು ಈ ಒಂದು ಹೊಗೆನ ಹಾಕೊಳ್ಳೋದ್ರಿಂದ ಸೊಳ್ಳೆಗಳು ಕೂಡ ಮನೆಯಲ್ಲಿ ಬರೋದಿಲ್ಲ. ಸೊ ಈ ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ?
ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಟೊಮೆಟೊ ಹಣ್ಣನ್ನು ಸ್ವಲ್ಪ ಜಾಸ್ತಿನೇ ತಂದಾಗ ಇದನ್ನು ಸ್ಟೋರ್ ಮಾಡೋದೇ ಒಂದು ಕಷ್ಟದ ಕೆಲಸ ಆಗ್ತಾ ಇರುತ್ತೆ. ಸೊ ಇದನ್ನು ಹೇಗೆ ಸ್ಟೋರ್ ಮಾಡಿದ್ರೂ ಬೇಗನೆ ಹಾಳಾಗ್ತಾ ಇರುತ್ತೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ಫ್ರಿಡ್ಜ್ ಇಲ್ಲದೆ ನಾವು ಔಟ್ಸೈಡ್ ಯಾವ ತರಕಾರಿ ಇಟ್ಟರು ಬೇಗನೆ ಹಾಳಾಗ್ತಾ ಇರುತ್ತೆ. ಸೊ ಇದನ್ನು ಹೇಗೆ ನಾವು 1 ವೀಕ್ವರೆಗೂ ಫ್ರೆಶ್ ಆಗಿರೋ ಹಾಗೆ ಇದನ್ನು ಸ್ಟೋರ್ ಮಾಡೋದಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರಲ್ವಾ, ಟೊಮೆಟೊ ಹಣ್ಣನ್ನು ನೀವು ಆದಷ್ಟು ಸ್ವಲ್ಪ ಕಾಯಿ ಹಾಗೂ ಹಣ್ಣು ಇರುವಂತಹ ಟೊಮೆಟೊನ ತಗೊಳ್ಳಿ. ತಗೊಂಡ ನಂತರ ಮೊದಲು ನೀವು ಹಣ್ಣಾಗಿರುವಂಥ ಟೊಮೆಟೊನ ಯೂಸ್ ಮಾಡಿ, ನಂತರ ಈ ರೀತಿ ಸ್ವಲ್ಪ ಕಾಯಿ ಇರುವಂಥ ಟೊಮೆಟೊಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಕುಕ್ಕಿಂಗ್ ಆಯಿಲನ್ನು ಸ್ಪ್ರೆಡ್ ಮಾಡಿ ಇಡೋದ್ರಿಂದ ಈ ಒಂದು ಟೊಮೆಟೊ ಬೇಗನೆ ಕೊಳೆಯೋದಿಲ್ಲ. ಸೊ ಈ ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಇದರಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯಿತು, ಹಾಗೆಯೇ ನಿಮಗೆ ಯಾವ ರೀತಿ ಟಿಪ್ಸ್ ಬೇಕಂತಲೂ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.